ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯವ್ವ ಎಲ್ಲವ್ವ, ಅಂತೂ ಇಂತೂ ಪ್ರಚಾರ ಬಹಳ ಚಲೋ ಆತ್ರಿ ಸಾಹೇಬ್ರ. ಪ್ರಚಾರ ಏನೋ ಚೆನ್ನಾಗಾಯ್ತು ಚಿಟ್ಟೆ, ಓಟ್ ಕೂಡ ಹಾಗೆ ಬಂದ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಸಾಹೇಬ್ರ, ನಾವು ಪ್ರಚಾರ ಮಾಡೋ ಟೈಮಿನಾಗ ಜನ ಸ್ಪಂದಿಸಿದ ರೀತಿ ನೋಡಿದ್ರ ಪಕ್ಕ ಗೆಲ್ಲುದು ನಾವ, 2 ಮಾತಿಲ್ಲ ಅದ್ರಾಗ. ಬಾಪ ಏನು ಜನ ಜಾತ್ರಿ. ಅದು ನಿಜಾನೇ ಚಿಟ್ಟೆ, ಈ ಬಿಸಿಲೇ ನನ್ನ ಎಲೆಕ್ಷನ್ ಮುಗ್ದೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆ ಕಾಶಿ ಮಾಡಿರೋ ಕೆಲ್ಸದಿಂದ ನನ್ನ ಎಲೆಕ್ಷನ್ ಮುಂದಕ್ಕೆ ಹೋಯ್ತು. ಈಗ ಈ ನಿತ್ಯ ಮಾಡಿರೋ ಕೆಲ್ಸದಿಂದ ಅದೇನೇನಾಗುತ್ತೋ ದೇವ್ರಿಗೆ ಗೊತ್ತು. ಅಯ್ಯೋ ಸಾಹೇಬ್ರ, ನಿತ್ಯ ಮೇಡಮ್ದು ನಿಮ್ದು ಏನಾದ್ರು ಸುದ್ದಿ ಸ್ಫೋಟ ಆಗಿತ್ತಂದ್ರ ಜನನ ರೋಚ್ ಹೇಳ್ತಿದ್ರು. ಜನ ನಿಮ್ ಮಕ ನೋಡ್ಕೊಂಡು ಸುಮ್ಮನದಾರ ಅಷ್ಟೇ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರಿ ಸಾಹೇಬ್ರ. ಸುಮ್ಮನಕ್ಕೆ ನಿಮ್ಮನ್ನ ಬಿಟ್ಟು ಕೊಡೋದಿಲ್ಲ, ಜನಕ್ಕೆ ತಿಳಿಸಿ ಹೇಳ್ತಾಳೆ. ಆರಾಮಾಗಿರ್ರಿ. ಸುಮ್ನ ಅವರು ಅಂತ ಹೇಳ್ತಿದ್ದಾಗೆ ಅವರೇ ಕಾಲ್ ಮಾಡ್ತಿದ್ದಾರೆ ನೋಡಿ. ಹಲೋ, ಹೇಳಿ ಸುಮ್ನವ್ರೆ. ಸಾಹೇಬ್ರೆ, ಅದು ಏನಾಯ್ತು ಸುಮ್ನವ್ರೆ? ಯಾಕೆ ಹೇಳ್ತಾ ಇದ್ದೀರಾ? ರಾಜು ಎಲ್ಲೂ ಕಾಣಿಸ್ತಿಲ್ಲ ಸಾಹೇಬ್ರೆ. ವಾಟ್? ರಾಜಿ ಕಾಣಿಸ್ತಾ ಇಲ್ವಾ? ಏನ್ ಹೇಳ್ತಾ ಇದ್ದೀರಾ? ಹೇಗಾಯ್ತು? ಹೇಗಾಯ್ತು ಅಂತಾನೂ ಗೊತ್ತಿಲ್ಲ ಸಾಹೇಬ್ರೆ. ಎಲ್ಲ ಕಡೆ ಹುಡುಕಾಯ್ತು ಸಾಹೇಬ್ರೆ, ಆದ್ರೆ ರಾಜಿ ಎಲ್ಲೂ ಕಾಣಿಸ್ತಿಲ್ಲ. ಸಾಧ್ಯವಾದ್ರೆ ನೀವು ಬರ್ಬೋದಾ? ಸಮಾಧಾನ ಮಾಡ್ಕೊಳ್ಳಿ ಸುಮ್ನವ್ರೆ. ನೀವು ಬೆಳಗ್ಗೆನೆ ಕಾಲ್ ಮಾಡ್ಬೋದಿತ್ತಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಕಂಪ್ಲೇಂಟಾ? ಬೇಡ ಬೇಡ ಸಾಹೇಬ್ರೆ, ಈ ವಿಷಯ ಹೊರಗಡೆ ಬಂದ್ರೆ ನಮ್ ರಾಜಿ ಮಾನ ಮರ್ಯಾದೆ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ಸರಿ, ನಾನ್ ಬರ್ತೀನಿ. ನೀವೆಲ್ಲಿದ್ದೀರಾ? ನಾನ್ ಕಾಲೋನಿಲಿ ಇದ್ದೀನಿ ಸಾಹೇಬ್ರೆ. ಸಾಹೇಬ್ರೆ, ನನಗ್ ರಾಜಿ ಬೇಕು, ಹೇಗಾದ್ರೂ ಮಾಡೋಳ್ನ ಹುಡ್ಕೊಡಿ. ಅಕ್ಕ, ಹಲೋ ತೀರ್ಥವ್ರೆ, ಸುಮನ್ ಅಕ್ಕನ್ ಕಂಟ್ರೋಲೇ ಮಾಡಕ್ಕಾಗ್ತಿಲ್ಲ. ಈ ಸ್ವಲ್ಪ ಬೇಗ ಬರ್ತೀರಾ ಅಲ್ವಾ? ಸರಿ, ಬರ್ತೀನಿ. ಬರ್ತೀರಾ? ಇಟ್ಸ್ ಓಕೆ. ನಿಮ್ಗೆ ಏನಾದ್ರೂ ಕೆಲಸ ಇದ್ರೆ ಪರವಾಗಿಲ್ಲ, ನಾನೇ ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಏನಂತೆ? ಬರಕ್ಕಾಗಲ್ವಂತ? ಬರ್ತಾರಂತಕ್ಕ. ಡ್ರೈವರ್, ಸುಮ್ನವ್ರ ಮನೆ ಕಡೆ ಕಾರ್ ತಿರ್ಸು. ರಾಜಿ ಕಾಣಿಸ್ತಾ ಇಲ್ವಂತೆ ಚಿಟ್ಟೆ. ಎಲ್ಲವ ಏನಂತ್ರಿ ಸಾಹೇಬ್ರ? ಲಗು ನಡಿ. ಅಪ್ಪ, ಯಾಕಪ್ಪ? ಏನಾಯ್ತು? ಯಾಕೆ ಹಿಂಗ್ ಬರ್ತಿದ್ಯಾ? ಯಾಕಪ್ಪ? ಹೇಳಪ್ಪ, ರಾಜಗೆ ಏನಾಯ್ತು? ರಾಜ ಬಗ್ಗೆ ಏನಾದ್ರೂ ಗೊತ್ತಾಯ್ತಪ್ಪ? ಯಾಕೆ ಅಳ್ತಿದ್ಯಾ? ಅಳೋದ್ ನಿಲ್ಸಿ, ಏನಾಯ್ತು ಅಂತ ಹೇಳಪ್ಪ. ಎಲ್ಲ ಕಡೆ ಹುಡುಕ್ತೆ ಮಗಳೇ, ಸಿಕ್ದವ್ರನ್ನೆಲ್ಲ ವಿಚಾರಿಸ್ದೆ, ಆದ್ರೆ ನಮ್ ರಾಜೇ ಸುಳುವು, ಎಲ್ಲೂ ಸಿಕ್ಲಿಲ್ಲ ಮಗಳೇ. ದೇವ್ರೇ ಭಗವಂತ, ಯಾಕಪ್ಪ ಹೀಗ್ ಮಾಡ್ತಿದೀಯಾ? ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀವಪ್ಪ? ನಿನ್ ಬಿಟ್ರಿ ಯಾರನ್ನ ಕೇಳೋದು? ಯಾರ ನಮ್ ಕಾಯೋದು? ಸಮಾಧಾನ ಮಾಡ್ಕೊ. ಇಲ್ಲೋಡು, ನನ್ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅವ್ರು ಬರೋ ಡೌಟ್. ರಾಜಕಾರಣಿ ಅಲ್ವಾ, ಬರೀ ಆಶ್ವಾಸನೆ ಕೊಡ್ತಾನೆ. ಅವನ್ ಬರಲ್ಲ, ಎಲೆಕ್ಷನ್ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ. ನೀನ್ ಹೀಗೆ ನರಳ್ತಾ ಇರು, ಅದನ್ನ ಯಾರು ತಪ್ಸಕ್ಕಾಗಲ್ಲ. ಸುಮ್ನವ್ರೆ,
ಏನೇನ್ ಮಾಡ್ತಿದ್ಯಾ ಇಲ್ಲಿ? ನೆಟ್ವರ್ಕೇ ಸಿಗ್ತಿಲ್ಲ ಫೋನಲ್ಲಿ. ಅವಾಗಿಂದ ನಿಮ್ಗೆ ಕಾಲ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸರಿ ಬಾ. ಸಾಹೇಬ್ರೆ, ರಾಮಯ್ಯ ಅವರೇ, ಸುಮ್ನವ್ರೆ, ನೀವು ಹೆದರ್ಕೋಬೇಡಿ. ನೀವು ರಾಜನ ಲಾಸ್ಟ್ ನೋಡಿದ್ಯಾ ಅವಾಗ? ಸಾಹೇಬ್ರೆ, ಅವಳು ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನನ್ನು ಮಾತಾಡ್ಸೋದ್ಲು ಅಷ್ಟೇ. ಕಾಲೇಜಲ್ಲಿ ಇರ್ಬೇಕಾದ್ರೆ ಫೋನು ಮೆಸೇಜ್ ಏನಾರು? ಇಲ್ಲ ಸಾಹೇಬ್ರೆ, ಆದ್ರೆ ನಾನು ಕಾಲೇಜ್ ಹತ್ರ ಹೋಗಿದ್ನಲ್ಲ, ಅಲ್ಲಿ ಅವಳು ಮತ್ತೆ ಅವಳ ಫ್ರೆಂಡ್ಸು ಒಂದ್ 5 ನಿಮಿಷ ಮುಂಚೆನೆ ಕಾಲೇಜ್ ಅಂತ ಹೊರಡ್ರಂತೆ, ಅದೇನೋ ತಗೋಬೇಕು ಅಂತ. ಅದಾದ್ಮೇಲೆ ತಗೊಂಡು ಅಂಗಡಿಯಿಂದ ಅವ್ರವ್ರ ಮನೆಗೆ ಹೊರಟ್ರಂತೆ. ಆದ್ರೆ ರಾಜಿ ಮನೆಗ್ ಬರ್ಲೇ ಇಲ್ಲ ಸಾಹೇಬ್ರೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇಲ್ಲಿ ನೋಡಿ, ಇದು ರಾಜಿ ಬಟ್ಟೆ ಎಲ್ಲ ರಕ್ತದ ಕಲೆ ಇದೆ ಸಾಹೇಬ್ರೆ. ಕಾಲೇಜ್ಗೆ ರಾಜಿ ಇದೇ ಬಟ್ಟೆ ಹಾಕೊಂಡು ಹೋಗಿದ್ಲ? ಗೊತ್ತಿಲ್ಲ ಸಾಹೇಬ್ರೆ, ನನಗೇನು ನೆನ್ಪಾಗ್ತಿಲ್ಲ. ಆದ್ರೆ ಈ ಬಟ್ಟೆ ಮಾತ್ರ ರಾಜಿದೆ. ರಾಮಯ್ಯ ಅವರೇ, ನಿಮ್ಗೆ? ನನಗೂ ನೆನಪು ಗೊತ್ತಿಲ್ಲ ಅಡಿ ಅಂದ್ರೆ. ಬನ್ನಿ ಹಾಗಾದ್ರೆ ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸ? ಬೇಡ ಬೇಡ ಸಾಹೇಬ್ರೆ, ಈ ವಿಷಯ ಏನಾದ್ರೂ ಹೊರಗಡೆ ಬಂದ್ರೆ ಅವಳ ಮಾನ ಹೋಗುತ್ತೆ. ನೋಡಿ ಅಂದ್ರೆ ಅದು ಮದುವೆ ಮಾಡ್ಕೊಂಡು ಮುಂದೆ ಬಾಳ್ಬೇಕಾಗಿರೋ ಕೂಸು. ಅದಕ್ಕಿಂತ ಮುಂಚೆ ಪೊಲೀಸು, ಕೇಸು ಇವೆಲ್ಲ ಆದ್ರೆ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೊಂತಾರೆ ಹೇಳಿ? ಬೇಡ. ಏನ್ ಹೇಳ್ತಿದ್ದೀರಾ ರಾಮಯ್ಯ ಅವರೇ? ಮದುವೆ ಎಲ್ಲ ಮುಂದಿನ ಮಾತು. ಮೊದ್ಲು ಅವಳನ್ನ ಕಾಪಾಡೋಣ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಇನ್ನ ನಾವು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ನಾವು ಹುಡುಕಿದ್ರೆ 4 ದಿಕ್ಕಲ್ಲಿ ಹುಡುಕ್ತಿವಿ. ಕಂಪ್ಲೇಂಟ್ ಕೊಟ್ರೆ 1000 ದಿಕ್ಕಲ್ಲಿ ಹುಡುಕಿಸ್ತಾರೆ. ಇಷ್ಟೊತ್ತಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ರಾಜಿನ ಟ್ರೇಸ್ ಮಾಡಿರೋರು. ರಾಜಶೇಖರ್, ನೀನು ಬರ್ತೀಯಾ? ಅದು ಎಲ್ರೂ ಯಾಕೆ ಪೊಲೀಸ್ ಸ್ಟೇಷನ್ಗೆ? ನೀವಿಬ್ರು ಹೋಗಿ ಬನ್ನಿ, ನಾನು ಬೇರೆ ಏರಿಯಾದಲ್ಲಿ ನಾನು ಹುಡುಕ್ತೀನಿ. ನೀನ್ ಹೇಳೋದು ಸರಿನೇ, ಬನ್ನಿ ಬೇಗ. ಅಪ್ಪ, ನೀನ್ ಇಲ್ಲೇ ಇರು, ನಾ ಹೋಗಿ ಬರ್ತೀವಿ. ಆಯ್ತು ಕಣ್ರಪ್ಪ, ಬೇಗ ಬನ್ರಪ್ಪ. ದೇವ್ರೆ, ಭಗವಂತ, ನಿನ್ನೆ ನಂಬ್ಕೊಂಡಿದೀವಪ್ಪ. ಇದ್ಯಾಕೋ ಸೀರಿಯಸ್ ಆಗೋ ಕಾಣ್ತಾ ಇದೆ. ಸಾಧನಾಕ, ಯು ಆರ್ ರೈಟ್. ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಇನ್ವಾಲ್ವ್ ಆಗ್ಬಾರ್ದಾಗಿತ್ತು. ಈಗ ನೀನ್ ಹೇಳ್ದಾಗೆ ತೀರ್ಥನ್ ಪಾಪ್ಯುಲಾರಿಟಿಗೆ ಪೊಲೀಸ್ ಹಿಂಡು ಕಿಡ್ನಾಪರ್ ಇಂದ ಬೀಳುತ್ತೆ. ಹಾಗೇನಾದ್ರೂ ಆಗ್ಬಿಟ್ರೆ ನಾನು ತಗ್ಲಾಕೊಂಡ್ಬಿಡ್ತೀನ. ನೋನೋ, ಏನಾದ್ರೂ ಮಾಡ್ಲೇಬೇಕು. ನಮಸ್ಕಾರ ಸರ್. ನಮಸ್ತೆ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸುಮ್ಮನೆ, ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗಲ್ಲ. ಮುಖ್ಯಮಂತ್ರಿಗಳ ಆಫೀಸಿಂದ ಫೋನ್ ಬಂದಿತ್ತು ಸರ್, ನೀವು ಬರ್ತಾ ಇದ್ದೀರಾ ಅಂತ. ಮೇಡಮ್, ಈ ವಿಷಯನ ಮಧ್ಯಾಹ್ನನೇ ಹೇಳಿದಿದ್ರೆ ಇಷ್ಟೊತ್ತಿಗೆ ಏನಾದರೂ ಮಾಡ್ಬೋದಾಗಿತ್ತು ಸರ್. ಅದೆಲ್ಲ ಇರಲಿ ಸರ್. ಎನಿ ಅಪ್ಡೇಟ್ಸ್? ಏನಾಗ್ತದೆ? ಈಗಾಗಲೇ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕಳಿಸಿದ್ದೀವಿ. ಫೋನ್ ನಂಬರ್ ಕೂಡ ಟ್ರೇಸ್ ಮಾಡೋದಕ್ಕೆ ಹೇಳಿದ್ದೀವಿ ಸರ್. ಬೆಂಗಳೂರು ಸಿಟಿ ಗ್ರಾಮಾಂತರ ಸ್ಟೇಷನ್ಗಳಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರ್. ವಿತಿನ್ 1 ಅವರ್ ಒಳಗಡೆ ಅಪ್ಡೇಟ್ ಸಿಗುತ್ತೆ ಸರ್. ನಂದೊಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಈ ವಿಷಯ ಆಚೆ ಹೋಗ್ಬಾರ್ದು. ಪ್ಲೀಸ್ ಸರ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ. ಮಂಜುಳಾ, ಎಲ್ಲ ಕರೆಕ್ಟಾಗಿ ಬರೆದಿದ್ದೀರಾ ಸರ್? ಇದ್ರ ಮೇಲೆ ಒಂದು ಸಿಗ್ನೇಚರ್ ಮಾಡಿ. ಮೇಡಮ್, ಹಾಗೆ ಕೇಳ್ತೀನಿ, ನಿಮ್ಗೆ ಯಾರಾದರೂ ಶತ್ರುಗಳಿದ್ದಾರಾ? ಯಾರು ಇಲ್ಲ ಸರ್. ಯಾರ ಮೇಲಾದರೂ ಅನುಮಾನ? ಯಾರ ಮೇಲೆ ಅಂತ ಅನುಮಾನ ಪಡೋದು ಸರ್? ನಮಗ್ ತೊಂದರೆ ಕೊಡ್ತಿದ್ದಂದ್ರೆ ಆ ಕಾಶಿ ಒಬ್ನೇ. ಈಗ ಅವನು ಜೈಲಲ್ಲಿದ್ದಾನೆ. ಅವನ್ ಬಿಟ್ರೆ ಬೇರೆ ಎಲ್ರು ನಮ್ಮವ್ರೆ ಸರ್. ರಾಜಿನು ಯಾರ ಹತ್ರನೂ ದ್ವೇಷ ಕಟ್ಕೊಂಡಿರ್ಲಿಲ್ಲ. ಅವಳಾಯ್ತು ಓದಾಯ್ತು ಅಂತಿದ್ಲು. ಇವತ್ತು ಕಾಲೇಜಲ್ಲಿ 12 ಗಂಟೆವರೆಗೂ ಅಲ್ಲೇ ಇದ್ಲಂತೆ. ಆದ್ರೆ ಅದಾದ್ಮೇಲೆ ಎಲ್ಲಿ ಹೋದ್ಲು ಅಂತಾನೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸು ಅಂತ ಹೇಳಿದ್ರಲ್ಲ, ಅವ್ರ ಅಡ್ರೆಸ್ ಕೊಡ್ತೀರಾ? ಅಯ್ಯೋ, ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಸರ್. ಖಂಡಿತ ಇಲ್ಲ ಮೇಡಮ್, ಇನ್ವೆಸ್ಟಿಗೇಷನ್ಗೆ ಅಷ್ಟೇ. ತೊಂದರೆ ಕೊಡೋ ಉದ್ದೇಶ ನಮಗಿಲ್ಲ. ನಮ್ಮ PC ಒಬ್ಬ ಹೋಗ್ತಾನೆ ಅಷ್ಟೇ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅಡ್ರೆಸ್ ಕೊಡಿ. ದಯವಿಟ್ಟು ಸರ್, ಅವ್ರಿಗೇನು ತೊಂದರೆ ಕೊಡಬೇಡಿ. PC ಸರ್, ಏನಾಯ್ತು ರೀ?
ಸರ್ ಆ ಮೊಬೈಲ್ ನಂಬರು ಲಾಸ್ಟ್ ಲೊಕೇಶನ್ನು ರಾಜೇಶ್ವರಿ ನಗರ ತೋರಿಸ್ತಿದೆ ಸರ್. ರಾಜೇಶ್ವರಿ ನಗರ. ಸರ್ ಇನ್ನು ತಡ ಮಾಡೋದು ಬೇಡ, ಇಮಿಡಿಯೇಟ್ ಆಗಿ ಹೋಗೋಣ. ಬನ್ನಿ ಸರ್. ಸಾಹೇಬ್ರೆ, ರಾಜಿಗೆ ಏನೂ ಆಗಿರಲ್ಲ ಅಲ್ವಾ? ಏನೂ ಆಗಿರಲ್ಲ ಸುಮ್ಮನವ್ರೆ, ನೀವು ಹೆದರ್ಕೋಬೇಡಿ, ದೇವರಿದ್ದಾನೆ. ಹಲೋ, ಹೌದೌದು, ನಾವು ಅದೇ ರೂಟಲ್ಲಿ ಬರ್ತಾ ಇದೀವಿ. ಯಾವ ಕ್ರಾಸ್ ಅಂದ್ರೆ ಸರಿ, ಇನ್ನು 5 ನಿಮಿಷದಲ್ಲಿ ಅಲ್ಲಿ ಇರ್ತೀವಿ. ಏನಾಯ್ತು ಸರ್? ಅದು ಕಂಟ್ರೋಲ್ ರೂಮ್ ಇಂದ ಕಾಲ್ ಬಂದಿತ್ತು. ರಾಜೇಶ್ವರಿ ನಗರ 4ನೇ ಕ್ರಾಸಲ್ಲಿ ಯಾವುದೋ ಒಂದು ಹುಡುಗಿ ಬಾಡಿ ಸಿಕ್ಕಿದೆಯಂತೆ. ಬಾಡಿನಾ? ಏನ್ ಹೇಳ್ತಿದ್ದಾರೆ ಸರ್? 4ನೇ ಕ್ರಾಸಲ್ಲಿ ಮರದ ಕೆಳಗಡೆ ಒಂದು ಹುಡುಗಿ ಬಿದ್ದಿದ್ದಾಳೆ, ಅಷ್ಟೇ ಮಾಹಿತಿ ಇರೋದು. ನಾವ್ ಇನ್ನೇನ್ ರೀಚ್ ಆಗ್ಬಿಡ್ತೀವಿ ಸರ್. ದಯವಿಟ್ಟು ಆ ಬಾಡಿ ರಾಜಿದ್ ಆಗದೆ ಇರ್ಲಪ್ಪ. ಸಾಹೇಬ್ರೆ, ಏನೇನೋ ಮಾತಾಡ್ತಿದ್ದಾರೆ ಇವರು. ಹಾಗೇನು ಆಗಿರಲ್ಲ ಸುಮ್ಮನವ್ರೆ, ನೀವು ಧೈರ್ಯವಾಗಿರಿ. ಡ್ರೈವರ್, ಸ್ವಲ್ಪ ಬೇಗ ಹೋಗಿ. ಜಾಗ ಬಿಡಿ. ಸಾಹೇಬ್ರೆ, ಯಾಕೆ ಇಷ್ಟೊಂದು ಜನ ಸೇರಿರೋದು? ರಾಜಿ, ನನ್ನ ತಂಗಿ ರಾಜಿ, ಇವಳೆ ಯಾಕೆ ಮಲ್ಗಿದ್ದಾಳೆ? ಯಾಕೆ ನೀವ್ ಯಾಕೆ ಕ್ಯಾಪ್ ತೆಗೆದ್ರೆ? ನೀವ್ ಯಾರಾದ್ರೂ ಸತ್ತೋದ್ರೆ ಅಲ್ವಾ ತೆಗೆಯೋದು? ಏನ್ ಸರ್ ನೀವು? ನನ್ ತಂಗಿಗೆ ಏನು ಆಗಿಲ್ಲ. ಏ ರಾಜಿ, ಎದ್ದೇಳೆ. ಯಾಕೆ ರೋಡಲ್ಲಿ ಮಲಗಿದ್ಯಾ? ಎದ್ದೇಳ್ ರಾಜಿ. ಇವರೆಲ್ಲ ಏನೇನೋ ಅನ್ಕೋತಿದ್ದಾರೆ. ಏನಕ್ಕ ನೀವು ಹೆಂಗ್ಸಾಗಿ ನನ್ ತಂಗಿ ನೀವ್ ರೋಡಲ್ಲಿ ಮಲಗಾಕ್ಬಿಟ್ಟಿದ್ದೀರಲ್ಲ. ರಾಜಿ, ಇಲ್ಲೋಡಿಲಿ, ನನ್ನ ಅಕ್ಕ ಬಂದಿದ್ದೀರಮ್ಮ. ಬೈಲಿ, ಮನೆಗೆ ಹೋಗೋಣ ಬಾ ರಾಜಿ. ರಾಜಿ, ಎದ್ದೇಳ್ ರಾಜಿ, ಕಟ್ಬಿಡು. ಬೈಲಿ ರಾಜಿ. ನನ್ನನ್ನು ಬಿಟ್ಟಿರ್ತೇನೆ. ನನ್ನಮ್ಮ ನೀನು ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ನಾನು ನಿನ್ನ ಹತ್ರ ಓಡ್ ಬಂದ್ಬಿಡ್ತೀನಿ.
ಅಯ್ಯೋ, ಏನ್ ರಾಜಿ? ಏನ್ ಸಾಹೇಬ್ರೆ, ನನ್ಗೂ ಅರ್ಥ ಆಗೋ ರೀತಿ ಹೇಳಿ. ಏನೂ ಆಗಿಲ್ಲ ಅಲ್ವಾ ರಾಜಿಗೆ? ರಾಜಿ ಜೀವಕ್ಕೆ ಏನೂ ಆಗಿಲ್ಲ, ಮೂರ್ಛೆ ಹೋಗಿದ್ದಾಳಷ್ಟೇ. ರಾಜಿ ರಾಜಿ ಸುಮ್ನವ್ರೆ, ಲೇಟ್ ಮಾಡೋದ್ ಬೇಡ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸಾಹೇಬ್ರೆ, ರಾಜಿಗೇನು ಆಗಿರಲ್ಲ ತಾನೆ? ಹೆದರ್ಕೋಬೇಡಿ ಸುಮ್ನವ್ರೆ, ರಾಜಿಗೆ ಏನೂ ಆಗಿರಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ರಾಜಿ ಬೇಗ ಹೋಗು. ರಾಜಿ, ಏನೇ ಮಾಡ್ಕೊಂಡೆ, ಕಣ್ಬಿಡು ರಾಜಿ. ಹಲೋ ಡಾಕ್ಟರ್, ವೀರೇಶ್ ಅವ್ರು ಇದ್ದಾರಾ? ಒಂಚೂರು ಫೋನ್ ಕೊಡಿ. ಡಾಕ್ಟರ್, ನೀವೊಂಚೂರು ರಾಮಯ್ಯ ಅವ್ರ ಮನೆಗೆ ಬರಬೇಕು ಅರ್ಜೆಂಟ್ ಆಗಿ, ಎಮರ್ಜೆನ್ಸಿ ಸರ್. ಹಾ ಸರ್, ಆದಷ್ಟು ಬೇಗ ಬನ್ನಿ. ಥ್ಯಾಂಕ್ ಯು. ಡಾಕ್ಟ್ರೆ, ನನ್ನ ಮಗಳಿಗೆ ಏನೂ ಆಗಲ್ಲ ಅಲ್ಲವ್ರ, ಅವಳು ಹುಷಾರಾಯ್ತಾಳ ತಾನೆ? ರಾಮಯ್ಯವರೇ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಲ್ವಾ, ಜೀವಕ್ಕೇನು ಅಪಾಯ ಇಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಆದರೆ ಪ್ರಜ್ಞೆ ಬರೋವರೆಗೂ ನಾವು ಕಾಯ್ಬೇಕಲ್ವಾ? ಅಯ್ಯೋ, ಏನಪ್ಪ ಮಾಡಲಿ, ಯಾವಾಗ ಪ್ರಜ್ಞೆ ಬರೋದು? ನನ್ನ ಮಗಳು ಯಾವಾಗ ಹುಷಾರಾಗೋದು? ಅಪ್ಪ, ಸಮಾಧಾನ ಮಾಡ್ಕೊಳಪ್ಪ. ರಾಜಿಗೇನು ಆಗಲ್ಲ ಅಂತ ಹೇಳಿದಾರಲ್ವಾ ಡಾಕ್ಟ್ರು, ಅವಳಿಗೇನು ಆಗಲ್ಲ. ಅಮ್ಮ ಅಮ್ಮ ರಾಜಿ, ಡಾಕ್ಟರ್, ಪ್ರಜ್ಞೆ ಬಂತು. ನೋಡಿ, ಪ್ರಜ್ಞೆ ಬರ್ತಾ ಇದೆ. ರಾಜಿ, ಕಣ್ಬಿಡಮ್ಮ, ನಾನ್ ನಿಮ್ಮ ಅಕ್ಕ. ರಾಜಿ, ರಾಜಿ ಮಗಳೇ, ಮಾತಾಡವ. ನೋಡು, ನಿಮ್ಮಪ್ಪ, ನಾ ಇಲ್ಲ ಇದ್ದೀನಿ, ಮಾತಾಡವ. ಹೆದರ್ಕೋಬೇಡ, ಯು ಆರ್ ಸೇಫ್ ನೌ. ಹೇಗಿದ್ಯಾ? ತಲೆ ತುಂಬಾ ನೋವ್ತಿದೆ ಬಾಬಾ. ತಲೆಗೇನಾದ್ರೂ ಏಟ್ ಬಿತ್ತ? ರೆಸ್ಟ್ ಮಾಡ್ತೀಯಾ ಅಥವಾ ಏನಾದ್ರೂ ಮಾತಾಡ್ಬೋದಾ? ನೋಡಮ್ಮ, ಏನ್ ನಡೀತು ಅಂತ ನಮ್ಮ ಹತ್ರ ಹೇಳು. ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಹಾ ರಾಜಿ, ಇಲ್ಲೋಡು, ನೀನೇನೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವ್ ಎಲ್ರೂ ಇದ್ದೀವಿ. ಏನಾಯ್ತು ಅಂತ ಹೇಳಮ್ಮ. ಅದು ನನ್ಗೇನು ನೆನ್ಪಾಗ್ತಿಲ್ಲ. ನಿನಗೆ ಎಷ್ಟು ನೆನಪಿದೆಯೋ ಅಷ್ಟನ್ನು ಮಾತ್ರ ಹೇಳಮ್ಮ. ಕಾಲೇಜ್ ಬಿಡೋದಕ್ಕೆ ಇನ್ನೂ 5 ನಿಮಿಷ ಇತ್ತು. ಆಗ ನಾನು ನನ್ನ ಫ್ರೆಂಡ್ಸು ಪ್ರಾಜೆಕ್ಟ್ ಮೆಟೀರಿಯಲ್ ತರೋದಕ್ಕೆ ಅಂತ ಹೊರಗಡೆ ಬಂದ್ವಿ. ಆಮೇಲೆ ಏನಾಯ್ತು? ಮೆಟೀರಿಯಲ್ಸ್ ಎಲ್ಲ ತಗೊಂಡ್ವಿ ಸರ್. ಅದಾದ್ಮೇಲೆ ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಜ್ಯೂಸ್ ಕುಡಿದ್ವಿ. ಆಮೇಲೆ ಮೇಘ ಮತ್ತೆ ಶಾಲಿನಿ ಇಬ್ರು ಅವ್ರವ್ರ ಮನೆಗೆ ಹೋದ್ರು. ನಾನು ಹೊರಟೆ. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ನಿನ್ಗೆ ಯಾರಾದ್ರೂ ಹೊಡೆದ್ರ ಅಥವಾ ಯಾರಾದ್ರೂ ಮೂಗಿನ ಹತ್ರ ಬಟ್ಟೆ ಇಟ್ಟಾಗೆ ಇಲ್ಲ ಸ್ಪ್ರೇ ಮಾಡಿದಾಗ ಆಯ್ತಾ? ಗೊತ್ತಿಲ್ಲ ಸರ್. ಆದ್ರೆ ಜ್ಯೂಸ್ ಕುಡಿದು ಹೊರಟ ಮೇಲೆ ತಲೆ ತುಂಬಾ ಭಾರ ಅನ್ನಿಸ್ತಾ ಇತ್ತು. ಮನೆಗೆ ಹೋಗೋಣ ಅಂತ ಬಂದೆ, ಆದ್ರೆ ಬರೋದಕ್ಕಾಗ್ಲಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ನೆನಪಿಲ್ಲ. ನೀನು ಯಾವ ಜ್ಯೂಸ್ ಸೆಂಟ್ರಲ್ಲಿ ಜ್ಯೂಸ್ ಕುಡ್ದಿದ್ದೆ ಹೇಳು? ಕಾಲೇಜ್ ಪಕ್ಕ.